ನಡೀತಾ ಇದೆ. ನಾವು ಲಾಸ್ಟ್ ಸೆಪ್ಟೆಂಬರಲ್ಲಿ ಶುರು ಮಾಡಿದ್ದು. ನಾವು ಅಂದ್ಕೊಂಡಾಗೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ವಿ. ಬಹುಶಃ ನಿಮಗೂ ಸಿನಿಮಾದ ಬಗ್ಗೆ ಅನಿಸಿರ್ಬೋದು. ಒಂದು ತುಣುಕನ್ನು ತೋರಿಸಿದ್ವಿ. ಭಾಳ ಒಳ್ಳೆಯ ಕತೆ ಇಟ್ಕೊಂಡು ಮೇಡಮ್ ಅವ್ರು ಹೇಳಿದ ಹಾಗೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ಟ್ರಾ ಕೋಯಿನ್ಸೈಡ್. ನಾವು ಈ ವರ್ಷದ ಹಿಂದೆ ಮಾಡಿರೋ ಕತೆ ಈಗಿನ ಒಂದು ಏನು ಒಂದು ವಾಸ್ತವವಾಗಿ ಏನು ನಡೆಯುತ್ತೆ ಅದಕ್ಕೆ ರಿಲೆವೆಂಟ್ ಅಂದರು. ಇರ್ಬೋದು, ಇಲ್ಲ ಅಂತ ಹೇಳಿಲ್ಲ. ಭಾಳ ಚೆನ್ನಾಗಿ ಏನು ಕತೆ ಸ್ಕ್ರಿಪ್ಟ್ ಬಂದಿದೆ. ನಾನು ಅಂದ್ಕೊಂಡಾಗೆ ನಮ್ಮ ಹೀರೋ ಜಯಪ್ರಕಾಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಪ್ರೆಷರ್ ಹಾಕಿ ಕೆಲವು ಸೀನ್ಸ್ ಎಲ್ಲ ಮಾಡಿಸಿದ್ವಿ. ಅವ್ರು ಕೆಲವು ಸೀನ್ಸ್ ಎಲ್ಲ ಅಯ್ಯೋ ನಾನು ಪೊಲಿಟಿಕಲ್ ಲೀಡರ್ ಆಗಿ ಇವೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಇಲ್ಲ ಸರ್, ಕತೆ ಸಿನಿಮಾ ಆಪ್ಟ್ ಆಗಿದೆ, ಸಿನಿಮಾಗೆ ಏನು ಬೇಕೋ ಅದು ಇದೆ, ದಯವಿಟ್ಟು ಮಾಡಿ ಅಂತ ಅವ್ರು ಮಾಡಿದ್ರು ಕೂಡ. ಆಮೇಲೆ ಒಪ್ಕೊಂಡು ಕತೆಗೆ ಅವ್ರು ಕನ್ವಿನ್ಸ್ ಮಾಡ್ಕೊಂಡು ಮಾಡಿದ್ರು. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ಗೂ ತುಂಬ ಸಪೋರ್ಟ್ ಮಾಡಿದರು. ಡೇ ಆ್ಯಂಡ್ ನೈಟ್ ಬುಕ್ ಮಾಡಿ ಬೇಗ ಮುಗಿಸಿದ್ವಿ ಸಿನಿಮಾ. ಬಹುಶಃ ನನ್ನ ಕೆರಿಯರಲ್ಲಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ನಾನು ಮುಂಚೆ ಬಾಯ್ ಫ್ರೆಂಡ್ ಅಂತ ಒಂದು ಸಿನಿಮಾ ಮಾಡಿದ್ದೆ 2006 ಅದಾದಮೇಲೆ ಅಂಜದಿರು ಅಂತ ಮಾಡಿದೆ. ಸ್ವಯಂ ಖುಷಿ ಅಂತ ಒಂದು ಸಿನಿಮಾ ಮಾಡಿದೆ. ನೀನಿಲ್ಲದ ಮನೆ ಅಂತ ಒಂದು ಸಿನಿಮಾ ಲಾಸ್ಟ್ 2019 ರಿಲೀಸ್ ಆಯಿತು. ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾ ಬಿಟ್ಟರೆ ನಮಗೆ ಬೇರೆ ಕೆಲಸ ಗೊತ್ತಿಲ್ಲ. ಸಿನಿಮಾ ಅಂದ್ಕೊಂಡು ಅರ್ಧ ವಯಸ್ಸು ಕಳ್ಕೊಂಡು ಬಂದುಬಿಟ್ವಿ. ಬಹುಶಃ 15 ವರ್ಷ ಸಿನಿಮಾದಲ್ಲೇ ಜರ್ನಿ ಮಾಡ್ತಾಯಿದ್ವಿ. ಒಂದು ಸಕ್ಸಸ್ ಬೇಕೇ ಬೇಕು. ಸಿನಿಮಾದಲ್ಲಿ ಹಿಟ್ ಇಲ್ಲ ಅಂದರೆ ನಾವು ಸಿನಿಮಾದಲ್ಲಿ ಬದುಕಿದ್ದು ಸತ್ತಾಗಿ. ಸಕ್ಸಸ್ಗೋಸ್ಕರ ಹೋರಾಟ ಮಾಡ್ತಾನೇ ಇರ್ತೀವಿ. ಎವ್ರಿ ಡೇ ಎವ್ರಿ ಮೂಮೆಂಟ್. ನಮ್ಮ ಎಡಿಟರ್ ಬಂದಿದ್ದಾರ ಅನ್ನೋ ಗೊತ್ತಿಲ್ಲ. ಅವ್ರಿಗೆ ಈ ಟೀಸರ್ ನನಗೆ ಕಳಿಸಿದಾಗ ಒಂದು 15 ಸರಿ ಕರೆಕ್ಷನ್ ಕೇಳಿರ್ಬೋದು ನಾನು. ಅಂದರೆ ಇದು ಅಲ್ಟಿಮೇಟ್ ಸಿನಿಮಾ ಗೆದ್ರೂ ಡೈರೆಕ್ಟ್ರೇ ಕಾರಣ ಆಗ್ತಾನೆ, ಸೋತ್ರು ಅವನೇ ಆಗ್ತಾನೆ. ಯಾಕೆಂದರೆ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ, ಎಲ್ಲರೂ ನಮ್ಮ ಮಗು ಥರ ಅದು ಸೃಷ್ಟಿ ಆಗುತ್ತೆ. ಹಾಗಾಗಿ ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕಿ ನಮ್ಮ ಲಿಮಿಟ್ಸಲ್ಲಿ. ಆಮೇಲೆ ಯಾರೋ ಹೇಳ್ತಾ ಇದ್ರು ಇವರು ಕಾರ್ತಿಕ್ ಅವರು, ಏನಿದು ಟೀಸರ ಟ್ರೈಲರ ಸರ್ ಅಂತ ಕೇಳಿದ್ರು. ಇಲ್ಲ ಸರ್, ಇದು ಟೀಸರು. ಯಾಕೆಂದರೆ ನಾವು ಒಂದು ಟೀಮ್ ಕಟ್ಕೊಂಡು ಬಂದಾಗ ನಮ್ಮಲ್ಲಿ ಏನಿದೆ ಅಂತ ಅಟ್ಲೀಸ್ಟ್ ಸ್ವಲ್ಪನಾದರೂ ತೋರಿಸ್ಬೇಕು. ಒಬ್ಬ ಬಿಗ್ ಸ್ಟಾರ್ ಇದ್ದರೆ ಏನು ಎಫರ್ಟ್ ಬೇಕಾಗಲ್ಲ, ಏನೋ ಒಂದು ಅವ್ರು ಬಂದರೆ ಸಾಕು ಅನ್ನೋ ಥರ ಇರುತ್ತೆ ಸಿಚುವೇಶನ್. ಹಾಗಾಗಿ ನಾವು ಇದನ್ನು ಟೀಸರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ತುಂಬ ವಿಷಯಗಳು ಇಟ್ಕೊಂಡಿದ್ದೀವಿ ಸಿನಿಮಾದಲ್ಲಿ. ನಮ್ಮ ಪ್ರೊಡ್ಯೂಸರ್ಸ್ ಹೇಳ್ತಾರೆ ಮೋಸ್ಟ್ಲಿ ನೆಕ್ಸ್ಟ್ ಮಂತು ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಒಂದು ಒಳ್ಳೆಯ ನಿಮ್ಮ ಬರವಣಿಗೆ ಮುಖಾಂತರ ನಮಗೆ ಒಂದು ಒಳ್ಳೆ ಟಿಪ್ಸ್ ಸಿಕ್ಕಿದ್ರೆ ಖಂಡಿತ ನಾವು ಮಾಡಿದ್ದ ಕೆಲಸಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಎಮ್ ಎನ್ ಸರ್ ನಮಗೆ ತುಂಬ ಫ್ರೆಂಡ್ ಥರ. ಯಾವಾಗಲೂ ಏನಾದ್ರು ನೋಡಿ ಬರ್ತೀರಾ ಚೇಂಬರ್ಗೆ ಅಂತ ಬೈತಾ ಇರ್ತಾರೆ ನನಗೆ. ಅವ್ರು ಹೇಳಿದಾಗ ಬರ್ತೀನಿ ಹೋಗೋಣ ನಾನು ಅಂತ ಹೇಳಿದ್ರು. ಖಂಡಿತ ನಮ್ಮ ಹೀರೋಗಿಂತ ಮುಂಚೆನೇ ಬಂದರು. ಖುಷಿ ಆಯಿತು. ಥ್ಯಾಂಕ್ ಯು ಸರ್, ನೀವು ಬಂದು. ಇನ್ನೊಂದು ಎಮ್ ಎನ್ ಸರ್ ಬಗ್ಗೆ ಈ ಮಾತು ಹೇಳಬೇಕು. ನಾನು ಯಾವಾಗಲೂ ಅವ್ರು ಹೇಳ್ತಾ ಇದ್ದೆ, ನೀವು ಚೇಂಬರ್ ಪ್ರೆಸಿಡೆಂಟ್ ಆದಾಗ ಒಂದು ರೆವಲ್ಯೂಷನರಿ ಏನಾದ್ರು ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳ್ತಾ ಇದ್ದೆ. ಅದು ಖಂಡಿತ ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಪ್ರೀತಿಯ ನಮಸ್ಕಾರಗಳು. ನಾವು ಭಗೀರಥ ಫಿಲಿಮ್ ಮಾಡಬೇಕು ಅಂತ ನಮ್ಮ ಜನಾರ್ದನ್ ಸರ್ ಹೇಳಿದಾಗ ನಾವು ನಮ್ಮ JP ಅವರು, ನಮ್ಮ ರಾಮನವರು ಏನಾರು ಮಾಡಿ ಫಿಲ್ಮ್ ಸಕ್ಸಸ್ ಮಾಡಬೇಕು, ಬೇಗ ಮುಗಿಸ್ಬೇಕು ಅಂತ ನಾವು ನಮ್ಮ ರಾಮನವರು ಭಾಳ ಶ್ರಮಪಟ್ಟು ನಮ್ಮ JP ಹೀರೋ ಮಾಡಿ ಒಂದು ನಾವು ತೆರೆ ಮೇಲೆ ಕಾಣಬೇಕು ಅನ್ನೋ ಒಂದು ಇದರಿಂದ ಒಳ್ಳೆ ಕಥೆನ ರೆಡಿ ಮಾಡಿ ಅಂತ ನಮ್ಮ ಜನಾರ್ದನ್ಗೆ ಹೇಳಿದ್ಮೇಲೆ ಅವರು ನಮ್ಮ ಜನಾರ್ದನ್ ಸರ್ ಒಳ್ಳೆ ಕತೆ ರೆಡಿ ಮಾಡಿದ್ದಾರೆ. ಪಿಕ್ಚರ್ ಹಂಗೆ ಅದ್ಭುತವಾಗಿ ಮೂಡಿ ಬಂದಿದೆ. ಪಿಕ್ಚರ್ ಅದ್ಭುತವಾಗಿ ಮೂಡಿ ಬಂದಿದ್ದರಿಂದ ನಮ್ಮ ಮಾಧ್ಯಮದವರು ನಮಗೆ ಸ್ವಲ್ಪ, ಈಗ ನಾವು ಹೊಸದಾಗಿ ಮಾಡ್ತಿರೋದ್ರಿಂದ ನಮಗೆಲ್ಲರಿಗೂ ನಮ್ಮ ಮಾಧ್ಯಮದ ಕಡೆಯಿಂದ ನಮಗೆ ಸ್ವಲ್ಪ ಪಬ್ಲಿಸಿಟಿ ಹೆಚ್ಚಿನ ರೀತಿಯಲ್ಲಿ ಮಾಡಿ ನಮ್ಮ ಪಿಕ್ಚರ್ ಸಕ್ಸಸ್ ಆಗೋಂಗೆ ಒಂದು ಮಾಧ್ಯಮದ ಕಡೆಯಿಂದ ನಮಗೆ ಒಂದು ಪ್ರೋತ್ಸಾಹ ಸಿಗಬೇಕಾಗಿ ಮಾಧ್ಯಮದ ಕಡೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಭಗೀರಥ ಪಿಕ್ಚರ್ ಟೀಚರ್ಗೆಲ್ಲ ಬಂದಂಥ ಎಲ್ಲರಿಗೂ ನಮ್ಮ ಭಗೀರಥ ಟೀಮ್ ಕಡೆಯಿಂದ ನನ್ನ ನಮಸ್ಕಾರಗಳನ್ನು ಹೇಳ್ತಿದ್ದೀನಿ. ನನ್ನ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ನಿಮ್ಮನ್ನೇ ನಮ್ಮ ಚಿತ್ರರಂಗದ ಭೀಷ್ಮ ಅವರು ಇಡೀ ಒಂದು ಚಿತ್ರರಂಗದಲ್ಲಿ ಅವರು ಸೋಲು ಗೆಲುವು ಎಲ್ಲವನ್ನು
ನೋಡಿ ಇವತ್ತು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಅದನ್ನು ಒಳ್ಳೆಯ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಶ್ರೀ ಎನ್ ಸುರೇಶ್ ಅವರು ಭಾಳ ಸಂತೋಷ ಆಗ್ತಾ ಇದೆ. ಅವ್ರು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಟೀಸರ್ ಭಗೀರಥ ಫಿಲ್ಮ್ಗೆ. ಸೊ ಈಗಾಗಲೇ ನಮ್ಮ ಮೇಡಮ್ ಹೇಳ್ತಾ ಇದ್ರು ಭಗೀರಥ ಬಗ್ಗೆ ಹೇಳಿದ್ದಾರೆ, ಬಟ್ ಅಷ್ಟೇನಿಲ್ಲ. ಭಗೀರಥ ಇಟ್ಸ್ ವೆರಿ ವಂಡರ್ಫುಲ್ ಇದು. ಯಾಕೆಂದರೆ ಈಗ ಅವರು ಸಕ್ಸಸ್ಸರ್ಸ್ ಇದ್ದಾರೆ, ಮಿನಿಮಮ್ 45 lakhs ಇದ್ದಾರೆ ಕನ್ನಡ ಸ್ಟೇಟಲ್ಲಿ. ಭಗೀರಥ ಅವರು ಋಷಿ ಮಹಾರಾಜ್ ಅವರು ಗಂಗೆನ ಭೂಮಿಗೆ ತರಲಿಕ್ಕೆ ಅವ್ರು ಎಷ್ಟು ತಪಸ್ಸು ಮಾಡಿದ್ರು, ಆಗದೇ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಮತ್ತೆ ತಪಸ್ಸು ಮಾಡ್ತಾನೆ ಬಂದರು. ಒಂದು ದಿವಸ ಅದಂತೂ ಬಂದಾಯಿತು. ಹಾಗಾಗಿ ಸೊ ಇಲ್ಲಿ ಏನಂದರೆ ಅವರ ಸ್ವಾಮೀಜಿಯವ್ರನ್ನು ಕೂಡ ನಾವು ಭೇಟಿ ಮಾಡಿ ಆಶೀರ್ವಾದ ತೊಗೊಂಡಿದ್ದೀವಿ. ಹೊಸದುರ್ಗದಲ್ಲಿ ಮಠ ಇದೆ ಅವರು ವಿವೇಕಾನಂದ ಪುರಿ ಸ್ವಾಮೀಜಿಯವರು. ಸೊ ಅವರು ಅದೇ ಈ ನಮ್ಮ ಭಗೀರಥ ಅವರು ಸಕ್ಸಸ್ಸರ್ಸ್ ಅವರಲ್ಲಿ. ಓಕೆ, ಅವ್ರು ಆಶೀರ್ವಾದ ತಗೊಂಡ್ವಿ. ಅವ್ರು ಭಾಳ ಖುಷಿಪಟ್ಟರು. ಏನು ನಮ್ಮ ಇದು ಭಗೀರಥ ಅವ್ರ ಗುರುಗಳದನ್ನು ಇಟ್ಕೊಂಡಿದ್ರಲ್ಲ ಹೆಸರು ಟೈಟಲ್ ಅಂತ. ನಾನು ಹೇಳಿದೆ, ನೋಡಿ ಸರ್ ಸಿನಿಮಾ ನಿಮ್ಮ ಆಶೀರ್ವಾದ ಮಾಡಿ ಫಸ್ಟು, ಆಮೇಲೆ ಸಿನಿಮಾ ತಮಗೂ ತೋರಿಸ್ತೀವಿ ಅಂತೇಳಿ ಅವರ ಒಂದು ಆಶೀರ್ವಾದವನ್ನು ಆಶೀರ್ವಾದ ತಗೊಂಡಿದ್ವಿ. ಅವರು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಚಂದನ ರಾಘವೇಂದ್ರ ಅವರು ತುಂಬ ಒಳ್ಳೆ ಕೆಮಿಸ್ಟ್ರಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರು ಅಲ್ಲಿ ಏನು ಸೀರಿಯಲಲ್ಲಿ ನಾವು ನೋಡ್ತಾ ಇದ್ವಿ ಅದಕ್ಕಿಂತ ಡಬ್ಬಲ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ನಿರ್ದೇಶಕರು ಹೇಳಿದಾಗೆ ಅವ್ರು ಮಾಡಿದ್ದಾರೆ. ಬಟ್ ಭಗೀರಥ ಅಂದ ತಕ್ಷಣ ಜನ ಎಲ್ಲ ಅಂತಾರೆ ಏನಿದು ಪೌರಾಣಿಕ ಚಿತ್ರನ ಹೌದಾ ಆಗ ಅಂತ. ಇಲ್ಲ, ಭಗೀರಥ ಅಲ್ಲಿ ಏನು ಪ್ರಯತ್ನ ಮಾಡಿದ್ರು ಆ ಕಾಲದಲ್ಲಿ, ಈ ಕಾಲದಲ್ಲಿ ತಾವು ಹೇಳಿದಾಗೆ ಈ ಫಿಲ್ಮಲ್ಲಿ ಏನು ನಾನು ಪ್ರಯತ್ನ ಮಾಡಿದ್ದೀನಿ ಆ ರೀತಿಯಲ್ಲಿ. ಸೊ ನೀರಿಗೆ ಸಂಬಂಧ ಇದ್ದೇ ಇದೆ ಸಿನಿಮಾದಲ್ಲೂ ಕೂಡ, ಆ ನೀರಿಗೆ ಸಂಬಂಧ ಇದ್ದೇ ಇದೆ ಸ್ಟೋರಿನಲ್ಲಿ. ಅದನ್ನೆಲ್ಲ ತಾವು ತೆರೆ ಮೇಲೆ ನೋಡಬೇಕು. ಸೊ ಅದರಂತೆ ಇನ್ನು ನಮ್ಮ ಪ್ರೊಡ್ಯೂಸರ್ಸ್ ರಮೇಶ್ ಗೌಡ್ರು, ಭೈರಪ್ಪ ಗೌಡ್ರು. ನನ್ನ ಜಮಾನ ಫಸ್ಟ್ ಪಿಕ್ಚರ್ ಆದಮೇಲೆ ನಾನು ಸ್ವಲ್ಪ ಗ್ಯಾಪ್ ಆಯಿತು. ಈಗ ದಿಗ್ದರ್ಶಕ ರೆಡಿ ಇದೆ, ಅದು ರಿಲೀಸಿಗೆ ಬಂದಿದೆ. ಆದರೂ ಅವ್ರು ಏನೋ ಅರ್ಜೆಂಟ್ ಸಿನಿಮಾ ಮಾಡಿದ್ರು, ರಿಲೀಸ್ ಮಾಡಿಬಿಡ್ತೀವಿ, ನೀವು ಇದು ಮಾಡಿ ಆಮೇಲೆ ನೀವು ದಿಗ್ದರ್ಶಕ ರಿಲೀಸ್ ಮಾಡ್ಕೊಳ್ಳಿ ಅಂದರು. ಯಾಕೆಂದರೆ ಔಟ್ ಆಫ್ ಕಂಟ್ರಿ ಅದು 2 ಸಲ ಔಟ್ ಬಂದ್ವಿ ದಿಗ್ದರ್ಶಕರಿಗೆ, ತುಂಬ ಚೆನ್ನಾಗಿ ಹೋಗಿದೆ ಅದು ಕೂಡ. ಸೊ ಅದು ಇವರು ಹೇಳಿದ ತಕ್ಷಣ ನಾವು ಆಕ್ಟ್ ಮಾಡಿದ್ವಿ. ಮಾಡ್ತಾ ಇದ್ದಂಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಇದ್ದಕ್ಕಿದ್ದಂಗೆ ಕಾವೇರಿ ಎಜುಕೇಷನ್ ಸ್ಟಾರ್ಟ್ ಆಯಿತು. ನನಗೆ ಕಾವೇರಿ ಕ್ರಿಯೇಷನ್ ಅಧ್ಯಕ್ಷ ಮಾಡಿದ್ರು. ನಾವು 100 days ಮೈಸೂರಲ್ಲಿ ಚಳವಳಿ ಮಾಡ್ದಂಗಾಯಿತು. ಹಾಗಾಗಿ ಮಧ್ಯಾಹ್ನದವರೆಗೂ 4 ಗಂಟೆವರೆಗೂ ಸ್ಟ್ರೈಕು, 4 ಗಂಟೆ ಮೇಲೆ ಬಂದು ಶೂಟಿಂಗು, 2 ಗಂಟೆವರೆಗೂ ರಾತ್ರಿ. ಹಾಗಾಗಿ ನಿರ್ದೇಶಕರು ಬೇಜಾರು ಮಾಡ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ಸು ಬೇಜಾರು ಮಾಡ್ಕೊಂಡಿದ್ದಾರೆ, ನೀವು ಹೋಗ್ಬಾರ್ದಾಗಿತ್ತ ಇಲ್ಲಿ ಅಂತ. ಎರಡು ಒಂದೇ ನಮಗೆ, ಕಾವೇರಿ ನೀರು ಒಂದು ಕಣ್ಣು ಒಂದು ಕಡೆ, ಭಗೀರಥ ಸಿನಿಮಾನು ಒಂದು ಕಣ್ಣು, 2 ಕಣ್ಣು ಇಂಪಾರ್ಟೆಂಟ್. ಹಾಗಾಗಿ ನಾನು 2ಕ್ಕೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ದೀನಿ. ಸ್ವಲ್ಪ ಬೇಜಾರಾಗಿರ್ಬೋದು ಸೂರ್ಯ ಅವ್ರಿಗೆ, ಯಾಕೆಂದರೆ ಏನು ಸರ್ ಇದ್ದೇನೆ ಮಾಡಿದೆ ಈಗ ಬಂದಿದ್ರಲ್ಲ ಇದ್ದಿದ್ದು, ಏನು ನಾವು ಏನು ಮಾಡೋದು ಸಿನಿಮಾ ಮಾಡ್ತಾ ಇದೀವೋ ಏನು ಅಂತ ಕೇಳಿದ್ರು. ಸೊ ಅವ್ರಿಗೆ ಹೇಳಿದೆ ಸಾರಿ ಸರ್ ಅಂದ್ಬಿಟ್ಟು. ಇದರಲ್ಲಿ ಸಾಧ್ಯವಾದಷ್ಟು ತುಂಬ ಕಡಿಮೆ ಸಮಯದಲ್ಲಿ ಈ ಸಿನಿಮಾನ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಸ್ಟಾರ್ ಇವರು ಪಾವನಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸೋದರತ್ತೆ ಮಗಳು ಕ್ಯಾರೆಕ್ಟ್ರು ಅದರಲ್ಲಿ ಅವ್ರು ಚಂದನ ಅವರು ಒಂದು ರೀತಿ ಮಾಡಿದ್ರೆ, ಇವ್ರದ್ದು ಒಂದು ರೀತಿ ಇದೆ. ಸೊ ಇಷ್ಟು ಹೇಳ್ತಾ ನಮ್ಮ ಈ ಒಂದು ಭಗೀರಥ ಚಿತ್ರಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರೂ ಒಂದ್ಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಜೈ. ಈ ನನ್ನ 2 ಮಾತುಗಳನ್ನ ನನ್ನ ಇನ್ಸ್ಪಿರೇಷನ್, ಆ್ಯಕ್ಟಿಂಗ್ಗೆ ಇನ್ಸ್ಪಿರೇಷನ್ ಆದಂಥ ಪುನೀತ್ ರಾಜ್ಕುಮಾರ್ ಸರ್ಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಸುರೇಶ್ ಸರ್ಗೆ ನಮಸ್ತೆ ಹೇಳ್ತೀನಿ. ಸೊ ಆಲ್ರೆಡಿ ನಮ್ಮ ಹೀರೋ ಸರ್ ಹೇಳ್ದಂಗೆ ನಾನು ಈ ಸಿನಿಮಾನಲ್ಲಿ ಸೋದರತ್ತೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದರೆ ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ. ಯಾಕೆ ನನ್ನನ್ನು ಸೋದರತ್ತೆ ಮಗಳು, ಸಾರಿ ಹಾಂ, ಇವರು ನನ್ನ ಸೋದರ ಮಾವ. ಓಕೆ, ಹೀರೋ ನನ್ನ ಸೋದರ ಮಾವ ಆಗಿರ್ತಾರೆ. ಮತ್ತು ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ, ಯಾಕೆ ನನ್ನನ್ನು ಆ್ಯಡ್ ಮಾಡಿಲ್ಲ ಅಂತ. ಅದನ್ನು ನಾವು ಡೈರೆಕ್ಟರ್ ಹತ್ರ ಕೇಳಬೇಕು, ಅದನ್ನು ನಾನು ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಇಲ್ಲಿ ಭಗೀರಥ ಟೀಸರ್ ನೋಡೋದಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಡ್ತಾ ನಾನು ಈ 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಶ್ರೀ. ಇಲ್ಲಿ ಬಂದಿರೋ ಅತಿಥಿಗಳಿಗೆ, ಇಲ್ಲಿ ನಮ್ಮ ಮುಂದೆ ಇರೋ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೂರ್ಯ ಅಂತ. ಫಸ್ಟ್ ಆಫ್ ಆಲ್ ಈ
ಪ್ರಾಜೆಕ್ಟನ್ನು ನನ್ನ ಕೈಯಲ್ಲಿಟ್ಟಿದ್ದಕ್ಕೆ ನಮ್ಮ ಸರ್ಗೆ ಜನಾರ್ದನ್ ಸರ್ಗೆ ನಮಸ್ಕಾರ ಸರ್. ಅವರು ನಮ್ಮ ಹಿಂದೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಕೊಟ್ಟಿದ್ರು. ಪ್ರತಿಯೊಂದು ಫ್ರೇಮ್ ಆಗಲಿ ಹಿಂಗಿರಬೇಕು ಹಂಗಿರಬೇಕು, ಅವರಿಂದ ನಾವು ತುಂಬ ತಿಳ್ಕೊಂಡಿದ್ವಿ. ಇನ್ನೂ ತಿಳ್ಕೊಬೇಕು, ತಿಳ್ಕೊತಾನೆ ಇರ್ತೀವಿ. ಸೆಕೆಂಡ್, ನಮ್ಮ ಪ್ರೊಡ್ಯೂಸರ್ ಅವ್ರ ಹಿಂದ್ಗಡೆ ಎಂದು ಏನೋ ಲೋಡ್ ಇಲ್ದಂಗೆ ಅಲ್ಲಿ ನಮ್ಮ ಲೊಕೇಶನಲ್ಲಿ ಆಗಿರ್ಬೋದು, ಆ ಸುತ್ತಮುತ್ತ ಇರ್ಬೋದು, ಎಲ್ಲ ಇದ್ಕೊಂಡು ನಮ್ಮ ಹಿಂದ್ಗಡೆ ನಮ್ಗೆ ಏನು ಗೊತ್ತಿಲ್ದಂಗೆ ಎಲ್ಲ ಪ್ಲಸರ್ ಅವ್ರು ಹಿಂದ್ಕೊಂಡು ಅವ್ರ ಮುಂದೆ ನಮ್ಮನ್ನು ಬಿಟ್ಟಿದ್ರು. ಹಾಗೆ ನಮ್ಮ ಹೀರೋ ಸರ್, ಅವ್ರು ಸಾರೇ ಇಲ್ದಂಗೆ ಸ್ವಲ್ಪ ಲೇಟಾಗಿ ಬಂದ್ರೂ ಕಡಕ್ಕಾಗಿ ಮಾಡೋರು. ಅದು ನೋಡ್ಕೊಳ್ಳೋರು, ಇದು ನೋಡ್ಕೊಳ್ಳೋರು. ನಮ್ಮ ಕಡೆಯಿಂದ ಏನಾದರೂ ಒನ್ ಮೋರ್ ಆಗಬೇಕು, ಅವ್ರ ಕಡೆಯಿಂದ ಏನೂ ಹಾಕಿಲ್ಲ. ಸಾಂಗ್ಸ್ ಆಗಲಿ, ಫೈಟ್ ಆಗಲಿ, ಅವ್ರಿಗೆ ಎನರ್ಜಿ ಆಗಲಿ, ಅದು ಯಾವತ್ತೂ ನಮಗೆ ಕಡಿಮೆ ಮಾಡಿಲ್ಲ. ನಮ್ಮ ಟೀಸರಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇನ್ನು ಇದೇ ಥರ ಮೀಡಿಯಾ ಮಿತ್ರದವರು ಎಲ್ಲರಿಗೂ ನಮ್ಮ ಇದೇ ಥರ ಪ್ರೋತ್ಸಾಹ ಮಾಡಿಕೊಂಡು ಮುಂದುವರಿಸಬೇಕು ಅನ್ಕೋತೀನಿ. ಇದೇ ಥರ ಸಪೋರ್ಟ್ ಮಾಡಬೇಕು ಅನ್ಕೋತೀನಿ. ನಾನು ಮಾತಾಡಲೇಬೇಕು. ನಾನು ಖಂಡಿತವಾಗಿ ನಮ್ಮ ಸಿನಿಮಾದಲ್ಲಿ ಭಗೀರಥದಲ್ಲಿ ಇಷ್ಟು ಚೆನ್ನಾಗಿ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮತ್ತೆ ಡೈರೆಕ್ಟ್ ಹೇಳಿದ್ರು ಒಂದು ಇನ್ನೊಂದು ಸಾಂಗ್ ಮಾಡಿ ಅಂತ. ಅದಂತೂ ನಾನು ನಂಬಕ್ಕೆ ಆಗಲಿಲ್ಲ, ಅಷ್ಟು ಚೆನ್ನಾಗಿದೆ. ಈಗ 3 ಸಾಂಗ್ಸ್ ಭಗೀರಥದ್ದು ಡೆಫಿನೆಟ್ಲಿ ಆಡಿಯೋ ರಿಲೀಸ್ ದಿವಸ ನಿಮಗೆಲ್ಲ ಗೊತ್ತಾಗುತ್ತೆ, ಸೂಪರ್ ಹಿಟ್ ಆಗುತ್ತೆ. ಅವ್ರಿಗೆ ನಾನು ವಿಶೇಷವಾಗಿ, ಯಾಕೆಂದರೆ ನಮಗೆ ಅಂಥ ಒಂದು, ಈಗ ಒಂದೇ ಸಾಂಗ್ ನಿಮ್ಮ ಟೀಸರ್ ನೋಡಿದ್ದು ಕಣ್ಮಟಕ್ಕೆ ಕಣ್ಣಾಗಿ ಬಂದೋಳು, ಆದರೆ ಇನ್ನೂ 2 more ಸಾಂಗ್ಸ್ ತುಂಬ ಚೆನ್ನಾಗಿದೆ. ಅದು ಗೊತ್ತಾಗುತ್ತೆ ನಿಮಗೆ ಆಡಿಯೋ ರಿಲೀಸ್ ದಿವಸ, ತಮಗೆಲ್ಲ ಕರಿತೀವಿ. ಹಾಗಾಗಿ ಪ್ರದೀಪ್ ಪರ್ಮ ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಜೈ ಹಿಂದ್. ಫಸ್ಟ್ ಥಿಂಗ್ ಐ ವಾಂಟ್ ಟು ಟೆಲ್ ನಮ್ಮ ಎಂ ಸುರೇಶ್ ಸರ್, ಅವ್ರ ಮೂವಿ ಕಾರಂಜಿ. ಸೊ ನಾನು ಕೀಬೋರ್ಡ್ ಪ್ಲೇಯರ್ ಆಗಿದ್ದಾಗ ಅವರು ಸಾಂಗ್ಸನ್ನು ವರ್ಕ್ ಮಾಡಿದ್ರು. ಮ್ಯೂಸಿಕ್ ಡೈರೆಕ್ಟರ್ ಬಂದು ಬೇರೆ ಸಮರ್ಥ ಅವರಿದ್ದರು. ಸೊ ಕೀಬೋರ್ಡ್ ಪ್ಲೇಯರ್ ಆಗಿದ್ದೆ, ಸಾಂಗ್ಸನ್ನು ವರ್ಕ್ ಮಾಡಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ಅವ್ರು ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ತುಂಬ ಚೆನ್ನಾಗಿ ಬರಬೇಕು ಆ್ಯಂಡ್ ಬೇರೆ ತಾನೇ ಇರಬೇಕು ಅಂತ ಅವರು ಅವಾಗ ಹೇಳಿದರು. ಸರ್ ನಾನು ಒಂದು ರೀಲ್ ಮಾಡ್ತೀನಿ ಸರ್ ನೋಡಿ ಅಂತ ಹೇಳಿದಾಗ ಒಂದು ರೀಲ್ ಮಾಡಿ ತೋರಿಸಿದ ತಕ್ಷಣ ಅವರಿಗೆ ತುಂಬ ಇಷ್ಟ ಆಯಿತು. ಅವರು ಒಂದೇ ಮಾತು ಹೇಳಿದ್ದು, ಅವ್ರಿಗೆ ಟೈಮ್ ಕೊಡಿ, ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲ ಮಾಡಿ ಒಂದು ಆ ಟೈಮಲ್ಲೇ ನಾನು ಐ ಟುಕ್ 25 days ತಗೊಂಡು ಪ್ರತಿಯೊಂದು ಯಾವ ಲೈವ್ ಕೇಳಿದ್ರು ಕೊಟ್ಟರು. ಮಾಡಿ ಇದು ಲೈವ್ ಮಾಡ್ಬೇಕು ಸರ್, ಎಲ್ಲ ಬ್ಯಾಂಗ್ಳೂರ್ ಆರ್ಟಿಸ್ಟೇ ಮಾಡ್ಬೇಕಂತ ಹೇಳೋದು. ಅದಕ್ಕೆ ಹ್ಯಾಂಡ್ಸ್ ಅಪ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಈ ಪಯಣ ನನಗೆ ಸೆಕ್ಯೂರ್ ಪ್ಲೇಯರ್ ಆಗಿ ತುಂಬ ವರ್ಕ್ ಮಾಡಿದ್ದೀನಿ. ಸೊ ಭಗೀರಥ ನಮ್ಮ ಜನಾರ್ದನ್ ಸರ್ ತುಂಬ ದಿನದಿಂದ ಪರಿಚಯ ನನಗೆ. ಸೊ ಅವರು ಯಾವಾಗಲೂ ಏನೋ ಒಂದು ಹೇಳಿದ್ರೆ, ಸರ್ ಈ ಥರ ಒಂದು ಸಾಂಗ್ ಮಾಡ್ಬೇಕೇನು ಹೇಳ್ತಾರೆ. ನೆಕ್ಸ್ಟ್ ಒಂದು 2 days ಬಿಟ್ಟು ಸರ್ ಶೂಟಿಂಗ್ 2 ಡೇಸಲ್ಲಿ ಇದೆ ಶೂಟಿಂಗ್ ಅಂದರೆ ಹೇಳ್ತಾರೆ. ಇದೆ ನಾನು ಸುಮ್ಮನೆ ನಗ್ತಾ ಇರ್ತೀನಿ. ಸರ್ ಈಗ ತೊಗೊಳ್ಳಿ ಸರ್ ಒಂದು ಸಾಂಗ್ ರೆಡಿ ಮಾಡಿಬಿಟ್ಟು, ಏನು ಸಿಚುವೇಶನ್ ರೆಡಿ ಮಾಡಿದ್ರೆ ತಕ್ಷಣ ಶೂಟಿಂಗ್ ಮುಗ್ದೋಗಿರುತ್ತೆ. ಅದೇ ಥರ ಪಿಕ್ಚರು ಫಾಸ್ಟಾಗಿ ಮುಗಿಸ್ಬಿಟ್ರು. ನಾನು ನಿಜಾಗ್ಲೂ ಇಷ್ಟು ಫಾಸ್ಟಾಗಿ ಮುಗಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಫಿಲಮ್ ಫುಟೇಜ್ ನೋಡಿದೆ. ನಾನು ಅಲ್ಲಿ ತನಕ JP ಸರ್ ನಾನು ನೋಡಿಲ್ಲ. ನಾನು ಫುಟೇಜ್ ನೋಡ್ಬಿಟ್ಟು ನಾನು ಒಂದೇ ಒಂದು ಮಾತು ಕೇಳಿದೆ, ಸರ್ ಹ್ಯಾಟ್ಸ್ ಆಫ್ ಸರ್ ಅವ್ರಿಗೆ. ರಿಯಲಿ ಅವರು ಈ ಫೀಲ್ಡಲ್ಲಿ ಇದ್ಕೊಂಡು ಇಲ್ಲಿ ಈ ಥರ ಅವರು ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ. ಅದು ದೊಡ್ಡ ಎನರ್ಜಿ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಆಗಲಿ, ನಮ್ಮ ಇಡೀ ಟೀಮು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದು. ಇಷ್ಟು ಫಾಸ್ಟಾಗಿ ಮಾಡಿದ್ದಾರೆ. ರಿಯಲಿ ನಾನು ನಿಮಗೆ ಗೊತ್ತು ಫಿಲಿಮ್ ಅಂದರೆ ಎಷ್ಟು ಸ್ಲೋ ಆಗಿದೆ. ನನ್ನ ಫಿಲಿಮ್ನಾಗ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಕುರುಡು ಕಾಂಚನ ಅಂತ. ಅದು ಇನ್ನೂ ಅದು ಟೈಮ್ ತುಂಬ ತೊಗೊಂಡಿರ್ತಾ ಇದ್ದೀನಿ. ಅದಕ್ಕೆ ನನಗೆ ಗೊತ್ತು ಅದರಲ್ಲಿ ಜನಾರ್ದನ್ ಸರ್ ಗ್ರೇಟ್ ಸರ್ ರಿಯಲಿ. ಆ್ಯಂಡ್ ಅವರ್ ಪ್ರೊಡ್ಯೂಸರ್ ಸರ್ ಎಲ್ಲ ಫೆಸಿಲಿಟೀಸು ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ 4 ಸಾಂಗ್ ಇದೆ, ಒಂದು 3 ಸಾಂಗ್ ಇದೆ, ಒಂದು ಭಗೀರಥನೇ ಒಂದು ಥೀಮ್ ಸಾಂಗ್ ಬಂದಿದೆ. ಸೊ ಅದೆಲ್ಲ ಆಡಿಯೋದಲ್ಲಿ ಟಾಕ್ ಆ್ಯಂಡ್ ಟೀಸರ್ ನೋಡಿದ್ರಿ. ಸೊ ಅಲ್ಲಿ ಒನ್ ಥಿಂಗ್, ಎಲ್ಲರಿಗೂ ನಮಗೆ ನಿಮ್ಮ ಸಪೋರ್ಟ್ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಸಾಕು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಪ್ರದೀಪ್. ಪರವಾಗಿ ನಾನೇ ಕ್ಷಮೆ ಕೇಳ್ತೆ, ತಡವಾಗಿ ಬಂದರೂ ಕೂಡ ಅವ್ರು ಕರೆಸೋದು ಕಾರಣದಿಂದ ದೊಡ್ಡ ಅನ್ಯತಾ ಭಾವಿಸ್ಬಿಡಿ. ನಿಮ್ಮ ಸಮಯದ ತಜ್ಞ ನನಗೆ ಗೊತ್ತು. ಒಬ್ಬೊಬ್ಬರು 11 ಗಂಟೆ, ಒಂದು 50 ಗಂಟೆ ವೇಸ್ಟ್ ಆಯಿತು ಅಂತ ಅನಿಸಿದೆ. ಅದನ್ನು ಮರೆತು ಈ ಸಿನಿಮಾಕ್ಕೆ ದಯವಿಟ್ಟು ಬೆನ್ನೆಲುಬು ಅಂದ್ಕೊಂಡು ಸಹಾಯ ಮಾಡಬೇಕು. ನಮ್ಮ JP ಅವರು ಭಾಳ ಸರಳ ಜೀವಿ, ಹೃದಯ ಶ್ರೀಮಂತಿಕೆ, ಭಾಳಷ್ಟು ಬಡಬಗರಿಗೆ ದಾನ ಮಾಡುವಂಥ ಪ್ರವೃತ್ತಿ ಉಳ್ಳವರು. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲೂ ಒಳ್ಳೆಯ ಭವಿಷ್ಯ ಇರೋದ್ರಿಂದ ನಮ್ಮ ಆತ್ಮೀಯ ಸ್ನೇಹಿತ. ದಯವಿಟ್ಟು ಅವರಿಗೆ ಎನ್ಕರೇಜ್ ಮಾಡೋದು ಕೇಳ್ತಾ
ಎರಡನೇದಾಗಿ ಓವರ್ ಟು ಮಿಸ್ಟರ್ ನಮ್ಮ ಡೈರೆಕ್ಟರ್ ಜನಾರ್ದನ್, ಅದು ಎಕ್ಸಲೆಂಟ್ ವಂಡರ್ಫುಲ್ ಗೈ. ಯಾವಾಗಲೂ ಅವರು ಪಾಸಿಟಿವ್ ಮಾತಾಡ್ತಾ ಇರ್ತಾನೆ, ನೆಗೆಟಿವ್ ಮಾತಾಡೋದಿಲ್ಲ. ಎನಿಥಿಂಗ್ ಪಾಸಿಟಿವ್ ಥಿಂಕಿಂಗು. ಯಾವತ್ತೂ ಮನುಷ್ಯನಿಗೆ ಸೋಲು ಗೆಲುವು ಇದ್ದೇ ಇರುತ್ತೆ. ಥಿಂಕಿಂಗ್ ಥಾಟ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್ ಇರ್ಬೇಕು. ಆ ಪಾಸಿಟಿವ್ ಇರೋದು ಭಾಳ ಕಡಿಮೆ. ಅದರಿಂದ ಅವರು ಒಂದು ಕೆಲಸದ ಮೇಲೆ ಕಾನ್ಫಿಡೆಂಟ್ ಆಗಿ ನಾನು ಸಿನಿಮಾ ಬಿಟ್ಟರೆ ಇಲ್ಲ, ಸಿನಿಮಾನೇ ನನ್ನ ಲೈಫು, ಸಿನಿಮಾಗೋಸ್ಕರ ನಾನು ಇದ್ದೀನಿ, ಇದರಿಂದ ಜೀವನಕ್ಕೆ ಸಾಕಷ್ಟು ಕೋಟಿಗಳು ಕಳೆದಿದ್ದಾನೆ, ಎಷ್ಟೇ ಕಷ್ಟಗಳಿದ್ರು ಕೂಡ ನಗಾಗ್ತಾ ಇರ್ತಾರೆ. ಅದೇ ಅವ್ರ ದೊಡ್ಡ ಗುಣ. ಅವ್ರ ಮೇಲೆ ನಂಬಿ ಬಂಡವಾಳ ಆಗಿರೋಂಥ ರಾಮ್ ಆ್ಯಂಡ್ ಈ ಕಡೆ ಭೈರಪ್ಪನವರು ಇಬ್ಬರು ಗೌಡರುಗಳು ಪಕ್ಕದಲ್ಲಿದ್ದಾರೆ. ಭಾಳ ಗಟ್ಟಿಯಾಗಿದ್ದೀರಾ. ಖಂಡಿತ ಒಂದು ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಲೇಬೇಕು. ಜೊತೆ ಬೆಂಗಳೂರಿಗೆ JP ಅವರಿದ್ದಾರೆ. ನಿಜವಾಗ್ಲೂ ನಿಮ್ಮ ಹಾಕಿದ್ದ ಸಿನಿಮಾ ಏನು ಬಗೆಯಿರುತ್ತ ಸಿನಿಮಾ ನೋಡಿದಾಗ ಒಂದು ವುಮೆನ್ ಓರಿಯೆಂಟೆಡ್ ಮೂವಿ ಅನ್ಕೊಳುತ್ತೆ. ಆ ಹೆಣ್ಣು ಮಗಳಿಗೆ ಯಾವ ಥರ ಸೇವ್ ಮಾಡ್ತೀರಾ, ಯಾವ ಥರ ಸಿನಿಮಾದಲ್ಲಿ ಸಿನಿಮಾಟಿಕ್ ಮಾಡಿದ್ದೀನಿ. ನಿಜವಾಗ್ಲೂ ಎಕ್ಸಲೆಂಟಾಗಿ ಫೈಟ್ಸ್ ಎಲ್ಲ ನೋಡಿದೆ, ತುಂಬ ವಂಡರ್ಫುಲ್ಲಾಗಿ ಫೈಟ್ ಮಾಡಿದ್ದೀರಾ. ಬ್ಲ್ಯಾಕ್ ಬೆಲ್ಟ್ ಇದ್ದಾರೆ. ಅದರಿಂದ ಸಿನಿಮಾ ಮಾಡೋದು ಹುಡುಗಾಟ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರೂ ಧೈರ್ಯ ಬೇಕು, ಸಿನಿಮಾ ಮಾಡೋ ಬಂಡವಾಳ ಹಾಕೋದು ಧೈರ್ಯ ಬೇಕು. ಅದರಿಂದ ಆ ಕೆಲಸಗಳನ್ನ ಮಾಡೋದು ನಿರ್ಮಾಪಕರಿಗೆ ಹಾಕಿದ ಬಂಡವಾಳ ದುಡ್ಡು ಬರಬೇಕು. ಅದ್ರ ಜೊತೆ ಶ್ರೇಯ ಅಂತ ಹುಡುಗಿದ್ದಾಳೆ, ಅವಳು ಕೂಡ ನಮ್ಮ ಮಳೆ ಇದೆ, ಭಾಳ ವರ್ಷಗಳ ತಜ ಅವೆಲ್ಲ ಇದೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ. ಇನ್ನೊಬ್ಬ ಅಂದರೆ ನಮ್ಮ ಪ್ರದೀಪ್ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಎಕ್ಸಲೆಂಟ್ ಟೆಕ್ನಿಷಿಯನು ಆ್ಯಂಡ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟ್ರು. ಕನ್ನಡ ಚಿತ್ರರಂಗದಲ್ಲಿ ಮುಂದಿನ ಭಾಳ ಭವಿಷ್ಯ ಇದೆ. ನಮ್ಮ ಕಾರಂಜಿ ಸಿನಿಮಾ ಮಾಡಿದಾಗ ಅವ್ರು ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ರು. ನಾನು ನೀವೇ ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಅಂತ ಕೇಳಿದೆ. ಇವಾಗ ಒಳ್ಳೆ ಬ್ಯೂಟಿಫುಲ್ ಸೆಟಪ್ ಸ್ಟುಡಿಯೋ ಅವ್ರದ್ದು. ನಾನು ನಾಳೆ ಮೋಸ್ಟ್ಲಿ ಆ ಕಾರಂಜಿ ಸಿನಿಮಾ ಸಾಂಗ್ ಆಲ್ ಸಾಂಗ್ ಸೂಪರ್ ಹಿಟ್. ಅದರಿಂದ ಇವರು ಕಾರಣ ಕರ್ತಿದ್ದೆ ವೀರ್ ಸಂಪತ್ ಮ್ಯೂಸಿಕ್ ಡೈರೆಕ್ಟ್ರು. ಅವತ್ತಿಂದ ನಮ್ಮ ಅದೇ ಮ್ಯೂಸಿಕ್ ಡೈರೆಕ್ಟ್ರಾಗಿ ಬದುಕೊಟ್ರು ಅಂತ ನಮ್ಮ ಕಾರಂಜಿ ಅವರು ಕೂಡ ಅದ್ರ ಮುಂದೆ ನೆನೆಸ್ಕೊಂಡ್ರಲ್ಲ. ಮನುಷ್ಯ ಯಾವಾಗಲೂ ಹಳೇದು ನೆನೆಸ್ಕೊಳ್ತಾರಲ್ಲ, ಅದನ್ನು ಅಂಥವ್ರು ಯಾವತ್ತೂ ಒಳ್ಳೆಯದಾಗತ್ತೆ. ನಾನು ಕೂಡ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇರ್ತೀನಿ, ಮಾಧ್ಯಮ ಎಲ್ಲ ಸಿನಿಮಾ ಇಲ್ಲ, ನಿಮ್ಮಿಂದ ನಾನು ಬದುಕಿದ್ದೀನಿ. ಈ 23 ವರ್ಷ ನನ್ನ ಸಿನಿಮಾ ಜರ್ನಿ, 25 ವರ್ಷ ಜರ್ನಿ ಎಸ್ಕ್ಯೂಸ್ಮಿಂದ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಮಾಧ್ಯಮ ಮಿತ್ರರು. ಮಾಧ್ಯಮದವರು ಯಾವತ್ತೂ ನಾವು ಗೌರವ ಕೊಡೋದು ಕೆಲಸ ಯಾವತ್ತೂ ಯಾವಾಗಲೂ ಮಾಡಬೇಕು. ಏನೇ ಸೋಲುಗಳು ಬಂದರೂ ಯಾವಾಗ ಬೆನ್ನೆಲುಬು ಇರ್ತಾರಂತ ಒಂದು ನಿದರ್ಶನ. ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಹೇಳ್ತೀನಿ, ಎಲ್ಲೋ ಮೂಲ ನಮ್ಗೆ ಕಿವಿಯಲ್ಲಿ ಬಿತ್ತು ಮಾತಾಡ್ತಾ ಇದ್ರು, ಯಾರೋ ಲೇಟಾಗಿ ಬಂದ್ರಲ್ಲ ಎಲ್ಲೋಗಳಿಗೆ ಕಾಯುವಂಥ ಪರಿಸ್ಥಿತಿ ಬರುತ್ತಲ್ಲ ಅಂತ ಅಂದರು. ನನಗೆ ಗೊತ್ತಿತ್ತು ಬಿಸಿ ಮ್ಯಾನ್ ಅಂತ. ಇದು ನಿಮ್ಮವ್ರು ನಾನೇ ಕ್ಷಮೆ ಕೇಳ್ಬಿಟ್ಟೆ, ದುಡ್ಡು ತಪ್ಪು ತುಂಬಿಬಿಡಿ, ನೆಕ್ಸ್ಟ್ ಟೈಮ್ ಮಾತಾಡಿ. ಇಲ್ಲ ನಾನು ಅದು ಅವ್ರ ಜವಾಬ್ದಾರಿ ನನಗೆ ಗೊತ್ತಿಲ್ಲ. ಅದರಿಂದ ನಾನೇ ಕೇಳ್ಬಿಟ್ಬಿಡಿ, ರೋಡ್ ವರಿ ಐ ನೋ ಅಬೌಟ್ ಯು, ಯುವರ್ ಎನ್ ಎಕ್ಸಲೆಂಟ್ ಮ್ಯಾನ್, ನಿಮ್ಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಅದರಿಂದ ಭಗೀರಥ ಸಿನಿಮಾ ಕತೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ. ನಮ್ಮ ಜನಾರ್ದನು ಇನ್ನೂ ಎಕ್ಸಲೆಂಟು, ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಅದ್ರ ಜೊತೆ ನಮ್ಮ ದಿವ್ಯಾ ಅಲ್ಲೂರು ಭಾಳ ಜನ ಪಾಪ ಅವರು ಎಕ್ಸಲೆಂಟ್ ಇದು ನಮ್ಮ ಆ್ಯಂಕ್ರಿಂಗು. ನಾನು ಕೂಡ ಒಂದು ಸುಳ್ಳು ಹೇಳ್ಬಿಟ್ಟೆ ಮೊನ್ನೆ, ಒಂದು ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಅಂತ ಡ್ಯೂಟಿ ಕ್ಷಮೆ ಇರಲಿ. ನನ್ನ ಬ್ಯಾಂಕ್ ವಿಚಾರದಲ್ಲಿ ಹೇಳ್ಬೇಕಾಗಿತ್ತು, ಏನೋ ಒಂದು ಕನ್ಫ್ಯೂಸ್ ಆಗ್ಬಿಟ್ಟು ನನಗೆ ಈಗ ನೆನೆಸ್ಕೊಂಡೆ, ಹೇಗೆಪ್ಪ ಮಕ್ಕ ತೋರಿಸೋದು ಅಂತ. ಅದು ಈಗಲೇ ಕೇಳ್ಕೊತೀನಿ ನಿಮಗೆ. ಅದರಿಂದ ಮತ್ತೊಮ್ಮೆ ನೀವೆಲ್ಲರೂ ಬಂದು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಜವಾಬ್ದಾರಿ ವಾಣಿಜ್ಯ ಮೇಲಿರುತ್ತೆ. ನಾನು ಬರಬಾರ್ದು ಅಂತಿಲ್ಲ, ಇಂಥ ಬರಲೇಬೇಕು. ಇಂಥ ಪರ್ಟಿಕ್ಯುಲರ್ಲಿ ಯಾರೋ ದರ್ಶನು, ಸುದೀಪು, ನಮ್ಮೆಲ್ಲ ಲೆಕ್ಕ ಇಲ್ಲ ಬಿಡಿ. ಇಂಥ ಸಿನಿಮಾಗಳು ಬಂದಾಗಲೇ ಕಡೆ ನಮಗೆ ಗುರುಸೋದು ಜಾಸ್ತಿ. ನಾನು ಆ್ಯಕ್ಚುಲಿ ಐ ಎನ್ಕರೇಜ್ ಫಾರ್ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್ಸ್, ನ್ಯೂ ಟೆಕ್ನಿಷಿಯನ್ಸ್. ನಾನು ಅದನ್ನೇ ಮಾಡ್ಕೊಂಡ್ರೆ ಮುಂದೂ ಕೂಡ ಅದನ್ನೇ ಮಾಡ್ತೀನಿ. ನಾನು ಹೀರೋ ಬೇಸ್ ಪಿಕ್ಚರ್ ನಂಬೋದೆಲ್ಲ ಟೆಕ್ನಿಷಿಯನ್ ಬೇಸ್ ಸಿನಿಮಾ ಅಂತ ಪಡೆದು ನಾನು ಯಾವತ್ತು ದೊಡ್ಡ ಹೀರೋಗಳಿಂದ ಹೋಗೋಣಲ್ಲ ಜನಾರ್ದನಲ್ಲೇ. ಅದರಿಂದ ಯಾವಾಗ ದುಡ್ಡಿಗಳ್ಬೇಡಿ. ನೀವು ಒಳ್ಳೊಳ್ಳೆ ಟೆಕ್ನಿಷಿಯನ್ ತನಕ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು. ನೋಡಿ ಪ್ರದೀಪು ಮುಂದೊಂದು ದಿನ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ, ಅಷ್ಟು ಚೆನ್ನಾಗಿ ಓದ್ತದೆ. ಅದು ನೀವು ದೊಡ್ಡ ಡೈರೆಕ್ಟರ್ ಆಗೋದು ಹಾರೈಸ್ತಾ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಇಂಥ ಒಂದು ಸಿನಿಮಾಗಳಿಗೆ ಎಂಕರೇಜ್ ಮಾಡಿ ಬೆಂಗಳೂರಿಗಿರಿ, ಈ ಸಿನಿಮಾಗಳನ್ನ ಗೆಲ್ಲಿಸ್ಕೊಡಿ. ನಮ್ಮ ಭೈರಪ್ಪನವರಿಗೆ, ಶ್ರೀರಾಮ್ ಅವರಿಗೆ ಹಾಕಿದ ಬಂಡವಾಳ ಬಂದು ಪದೇ ರಮೇಶ್ ಗೌಡ್ರ ಶ್ರೀರಾಮ ತಿಂತಲ್ಲ ಹೆಸರು, ನೀವು ಶ್ರೀರಾಮ್ ಜನಾರ್ದನ್, ನೀನು ರಾಮ್ ಜನಾರ್ದನ್. ಅದರಿಂದ ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದಾದ ಹಾರೈಸ್ತಾ ನನ್ನ ಎಡಮಾತು ಹೋಗ್ತೀನಿ. ನಮಸ್ತೆ. ಮಾಡ್ತಾರೆ ಮೀನ್ಸ್ ಅಲಾಟ್. ಸೊ ಸುರೇಶ್ ಸರ್ ಇದು ಸದಾ ನೆನಪಲ್ಲಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಂಪೂರ್ಣ ನಮ್ಮ ಸಾಯಿ ರಮೇಶ್ ಪ್ರೊಡಕ್ಷನ್ಸ್ ಎಲ್ಲರ ಪರವಾಗಿ ಎಲ್ರಿಗೂ ಧನ್ಯವಾದಗಳು. ರೆಡಿ? ಹಾಂ ಸರಿ ಇದೆ ಬಾಣ.